धीरश्रीराघवेन्द्रत्वदतुलरसनारङ्गनृत्यत्स्वयं योषाधं विल्लभारश्लथकुसुमततीः त्वद्गिरः सङ्गिरामः याभिः सम्मिश्रिताभिर्निरवधिवसुधा विश्रुता सा सुधापि क्षोणीगीर्वाणगम्यं परिमळमतुलं साम्प्रतं संप्रपेदे आ आ आ श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ. ಸುಜ್ಞಾನಂ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ಹೃತ್ಪೂರ್ವಕ ಅಭಿವಂದನೆಗಳನ್ನು ಅರ್ಪಿಸಿ, ಮಂತ್ರಾಲಯ ಪ್ರಭುಗಳ ಪಟ್ಟಾಭಿಷೇಕದ ದಿವ್ಯವಾದ ಮಹೋತ್ಸವ ಈ ಸಂದರ್ಭವನ್ನು ದೇಶಾದ್ಯಂತ ಎಲ್ಲ ಜನ ಕೊಂಡಾಡ್ತಾರೆ. ರಾಯರ ವರ್ಧಂತಿಯ ಸಮಯ ಆಗಲಿ, ರಾಯರ ಪಟ್ಟಾಭಿಷೇಕದ ಪರ್ವಕಾಲವಾಗಲಿ, ಅಥವಾ ಭವ್ಯವಾದ ಜಗತ್ತಿನ ಎಲ್ಲೆಡೆಯಲ್ಲೂ ಕೂಡ ಆಚರಿಸ್ತಕ್ಕಂತಹ ರಾಯರ ಆರಾಧನೆ ಆಗಲಿ, ಎಲ್ಲ ಭಾವುಕ ಭಕ್ತರ ಹಬ್ಬಗಳಲ್ಲಿ ಅದು ಒಂದು ಪರ್ವಕಾಲ ಅಂತ ಕರೆಸಿಕೊಂಡು ಪ್ರತಿಯೊಬ್ಬರೂ ಬಹಳ ಭಕ್ತಿಯಿಂದ ಆಚರಣೆ ಮಾಡತಕ್ಕಂತಹ ಕಾರ್ಯಗಳು. ಅದರಲ್ಲಿ ರಾಯರ ಪಟ್ಟಾಭಿಷೇಕವಾದ ಈ ಪರ್ವಕಾಲದಲ್ಲಿ ಆ ಮಹಾನುಭಾವರ ಪಟ್ಟಾಭಿಷೇಕದ ಒಂದಿಷ್ಟು ವಿಷಯಗಳನ್ನು ನಾವು ಅವಲೋಕನ ಮಾಡೋಣ. ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರು ಅಂತ ಘನ ವಿದ್ವಾಂಸರು. ಅವರ ಕಾಲಕ್ಕೆ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರು ಎಲ್ಲಿ ವಾಕ್ಯಾರ್ಥಕ್ಕೆ ಹೋದ್ರೂ, ಎಲ್ಲಿ ಸಂಚಾರ ಮಾಡಿದ್ರೂ ಕೂಡ ಅವರ ಜೊತೆಗೆ ಶ್ರೀಮಠದ ವಿದ್ವಾಂಸರಾಗಿ ವೆಂಕಟನಾಥಾಚಾರ್ಯರು ಇರಬೇಕಾಗಿತ್ತು. ಈ ವೆಂಕಟನಾಥಾಚಾರ್ಯರು ಬರೀ ವೆಂಕಟನಾಥಾಚಾರ್ಯರಲ್ಲ. ಒಮ್ಮೆ ಮನ್ನಾರುಗುಡಿ ಕ್ಷೇತ್ರಕ್ಕೆ ಹೋದಾಗ ಅದ್ಭುತವಾದ ವ್ಯಾಕರಣದ ಚರ್ಚೆ, ವ್ಯಾಕರಣ ಗ್ರಂಥ ಅಂತೂ ಪರಮಾದ್ಭುತವಾದದ್ದು. ಶಬ್ದಶಾಸ್ತ್ರದ ಬಗ್ಗೆ ಇದಮಿತ್ತಂ ಅಂತ ಹೇಳ್ತಕ್ಕಂತಹ ಅಪೂರ್ವವಾದ ಶಾಸ್ತ್ರ. ಅಂಥ ವ್ಯಾಕರಣದ ವಾದದಲ್ಲಿ ಸುಧೀಂದ್ರ ತೀರ್ಥರಿಗೆ ಪ್ರತಿಸ್ಪರ್ಧಿಯಾಗಿ ಒಬ್ಬ ವಿದ್ವಾಂಸ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ವೆಂಕಟನಾಥಾಚಾರ್ಯ ಎದ್ನಿಂತು ಅವನ ಪ್ರತಿವಾದಗಳನ್ನೆಲ್ಲ ಖಂಡ ತುಂಡ ಮಾಡಿ ಅದಕ್ಕೆ ಉತ್ತರ ಕೊಟ್ಟರು. ವ್ಯಾಕರಣದ ಮಹಾಭಾಷ್ಯದಲ್ಲಿಯೇ ಹೀಗೆ ಹೇಳಿದೆ ಅಂತ ಪತಂಜಲಿಗಳ ಗ್ರಂಥದ ಉದಾಹರಣೆಯನ್ನು ಕೊಟ್ಟು ತಮ್ಮ ಪಕ್ಷವನ್ನು ಸಮರ್ಥನೆ ಮಾಡಿದರು. ಅವರ ಆ ವಿದ್ವತ್ತನ್ನು, ಆ ಪಾಂಡಿತ್ಯವನ್ನು ಕಂಡು ಸುಧೀಂದ್ರ ತೀರ್ಥ ಗುರು ಸಾರ್ವಭೌಮರು, ನಿನ್ನ ಹೆಸರು ಇನ್ಮೇಲಿಂದ ವೆಂಕಟನಾಥಾಚಾರ್ಯ ಅಷ್ಟೇ ಅಲ್ಲಪ್ಪ, ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅಂತ ತಾವೇ ಬರೆದು ಕೊಟ್ಟರಂತೆ. ಮಹಾಭಾಷ್ಯ ಗ್ರಂಥದ ಅಧ್ಯಯನ ಅಂದರೆ ಸುಲಭ ಸಾಧ್ಯ ಅಲ್ಲ. ಸಾಮಾನ್ಯವಾಗಿ ವ್ಯಾಕರಣದ ಲಘು ಸಿದ್ಧಾಂತ ಕೌಮುದಿ ಅನ್ನುವ ಗ್ರಂಥ ನೋಡಿದ್ರೇ ಭಯ ಆಗಿ ಹೋಗುತ್ತೆ. ಆ ಗ್ರಂಥದ ಪ್ರಮಾಣ ನೋಡಿದರೆ ಅದರ ವ್ಯಾಖ್ಯಾನ ಇಲ್ಲ. ಅಂಥದ್ರೊಳಗೆ ಆ ವ್ಯಾಕರಣ ಶಾಸ್ತ್ರದಲ್ಲೇ ಮೇರು ಶಿಖರಕ್ಕೆ ಸಮಾನವಾದ ಗ್ರಂಥ ಮಹಾಭಾಷ್ಯ. ಈ ಕೃತಿಯ ಉದ್ದಗಲ ವೆಂಕಟನಾಥಾಚಾರ್ಯರಿಗೆ ಗೊತ್ತಿತ್ತು. ಹಾಗಾಗಿ ಲೀಲಾಜಾಲವಾಗಿ ಆ ಪರವಾದಿಯನ್ನು ತಾವು ಗೆದ್ದುಬಿಟ್ಟರು. ಇಂಥ ಶ್ರೇಷ್ಠ ವಿದ್ವಾಂಸ ತಮಗೆ ಮುಂದೆ ಉತ್ತರಾಧಿಕಾರಿಯಾಗಬೇಕು ಅಂತ ಸುಧೀಂದ್ರ ತೀರ್ಥ ಶ್ರೀಪಾದರು ಬಯಸಿದ್ದು ಅದು ಬಹಳ ಉಚಿತವಾದ ಅಭೀಷ್ಟೇ ಆಗಿತ್ತು ಅಂತ ನಾವು ಹೇಳಬಹುದು, ಅವರ ಇಚ್ಛೆ. ಆದರೆ ವೆಂಕಟನಾಥಾಚಾರ್ಯ ಹೇಳ್ತಾರೆ, ಬಾಲಾ ಭಾರ್ಯಾ ಬಾಲಕೋ ನೋಪನೀತಃ ಬಾಲಸ್ತಸ್ಮಿನ್ನಾಶ್ರಮೇ ಮೇಸ್ತಿ ವಾಂಛಾ. ಗುರುಗಳೇ, ಸನ್ಯಾಸ ತಗೊಳ್ಬೇಕು ಅಂತ ತಾವು ಕರೆದು ಹೇಳ್ತಾ ಇದ್ದೀರಿ. ಗುರುಗಳ ಮಾತಿಗೆ ನಾನು ಯಾವತ್ತೂ ವಿರೋಧವಾಡಲಿಕ್ಕಾಗಲ್ಲ.
ತಮ್ಮ ಮಾತನ್ನು ಶಿರಸಾವಹಿಸಿ ನಡೆಸೋದು ನನ್ನ ಕರ್ತವ್ಯ. ಆದರೆ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಬಾಲಾಭಾರ್ಯ. ನಮ್ಮ ಗೃಹಿಣಿ ಇನ್ನೂ ಸಣ್ಣ ವಯಸ್ಸಿನವಳು. ಹುಡುಗ ನೋಡಿದರೆ, ನಮ್ಮ ಮಗ ನೋಡಿದರೆ ಲಕ್ಷ್ಮೀನಾರಾಯಣ ಇನ್ನೂ ಉಪನಯನವೂ ಆಗಲಿಲ್ಲ. ಮನೆಯಲ್ಲಿ ಆಟ ಆಡುವ ಪುಟ್ಟ ಬಾಲಕ, ಪ್ರಾರಂಭಿಕ ಹಂತದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವರಿಬ್ಬರನ್ನು ಬಿಟ್ಟು ನಾನು ಹೇಗೆ ತಾನೇ ಬರಲಿ? ನಾನು ಹೇಗೆ ತಾನೇ ಅವರನ್ನು ಸಂಸಾರ ಸಾಗರದ ನಡುವಿನಲ್ಲಿ ಕೈಬಿಟ್ಟು ತಮ್ಮ ಹತ್ರ ಹೇಗೆ ಬರಲಿ? ನನ್ನ ಕೈಲಿ ಅದು ಸಾಧ್ಯ ಆಗಲ್ಲ. ನಿರ್ಬಂಧಶ್ಚೇತ್ ನಿರ್ಗಮಿಷ್ಯಾಮಿ ನೂನಂ. ತಾವು ಈ ವಿಷಯದಲ್ಲಿ ಬಹಳ ಒತ್ತಾಯ ಮಾಡಿದರೆ ನಾವು ಕರ್ತವ್ಯದಿಂದ ವಿಮುಖನಾಗ್ತೀನಿ ನಾನು. ಹಾಗಾಗಿ ಹೊರಟೋಗ್ಬಿಡ್ತೀನಿ ಅಂತಾರೆ ವೆಂಕಟನಾಥಾಚಾರ್ಯರು. ಸುಧೀಂದ್ರರು ಹೇಳ್ತಾರೆ, ಅಂಥ ಕಾರ್ಯ ಮಾಡಬೇಡಪ್ಪ, ಪರವಾಗಿಲ್ಲ, ನಿನಗೆ ಈಗಲೇ ಆಸಕ್ತಿ ಇಲ್ಲ ಅಂತಂದ್ರೆ ನಾವು ಯಾವ ಒತ್ತಾಯವೂ ಮಾಡಲ್ಲ. ಆದರೆ ನಮ್ಮ ಸಂಗಡವೇ ಇದ್ದು ಆಚಾರ್ಯರ ಶಾಸ್ತ್ರಗಳ ಪಾಠ ಪ್ರವಚನ ಮಾಡಿಕೊಂಡಿರಬೇಕು ಅಂತ. ಎಷ್ಟು ವಿನಯ ವೆಂಕಟನಾಥಾಚಾರ್ಯದು ಅಂತಂದರೆ, ಪಾರಂ ಸಿಂಧೋರ್ ಭಾರ ಮೂಢ್ವಾ ವಿವೇಕಿ ಅಂತಾರೆ ರಾಘವೇಂದ್ರ ವಿಜಯದಲ್ಲಿ. ಯಾರಾದರೂ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ಬಹಳ ಭಾರವಾದ ಪದಾರ್ಥವನ್ನು ತಲೆ ಮೇಲೆ ಹೊತ್ತುಕೊಂಡು ಸಮುದ್ರವನ್ನು ಅನಾಯಾಸವಾಗಿ ದಾಟಿಬಿಡ್ತೀನಿ ಅಂತಂದರೆ ನೋಡಿದವ್ರು ನಗ್ತಾರೆ. ಎಂಥ ಕೆಲಸ, ಎಂಥ ಹಾಸ್ಯಾಸ್ಪದ ಕೆಲಸ ಮಾಡ್ತಾನೆ ಅಂತ. ಸಾಧ್ಯವೂ ಇಲ್ಲ. ಮೊದಲನೇದಾಗಿ ಸಮುದ್ರ ದಾಟೋದೇ ಸಾಧ್ಯವಿಲ್ಲ ಕೈಯಿಂದ ಈಜಿ. ಅದರಲ್ಲಿ ಭಾರವಾದ ಪದಾರ್ಥ ಬೆನ್ನ ಮೇಲೆ ಹೊತ್ತುಕೊಂಡು ದಾಟಿಸ್ತೀನಿ ಅನ್ನೋದು ಹಾಸ್ಯಾಸ್ಪದವಾದ ವಿಷಯ ಅಲ್ವೇ? ಇಂಥ ಪಟ್ಟವು ಕೂಡ ಹಾಗೇನೆ ಅಂತಾರೆ ರಾಘವೇಂದ್ರ ಪ್ರಭುಗಳು ಪೂರ್ವಾಶ್ರಮದಲ್ಲಿ. ಸನ್ಯಾಸಾಶ್ರಮದ ಭಾರ ಇಂಥ ಪೀಠ, ಈ ಪೀಠದ ಭಾರವನ್ನು ಹೊತ್ತುಕೊಂಡು ನಾನಾದರೂ ಗಂತುಂ ಯತ್ನಂ ಕೋಜನ ಸಂತನೋತಿ, ಯಾರು ತಾನೇ ಇಂಥ ಕಾರ್ಯ ಮಾಡ್ತಾರೆ ಅಂತ ವೆಂಕಟನಾಥಾಚಾರ್ಯ ಹೇಳಿದ್ರಂತೆ. ಹಾಗೆ ಆಗಲಿ, ಬಲವಂತ ಮಾಡೋದು ಬೇಡ ಶಿಷ್ಯನಿಗೆ ಅಂತ ಸುಧೀಂದ್ರ ಸ್ವಾಮಿಗಳು ಕಳಿಸಿದಾಗ ರಾತ್ರಿಯ ಸಂದರ್ಭದಲ್ಲಿ ವಿದ್ಯಾಧಿದೇವತೆಯಾದ ಸರಸ್ವತೀ ದೇವಿ ತಾನು ಬಂದು ರಾಯರಿಗೆ ಹೇಳ್ತಾರೆ ವೆಂಕಟನಾಥಾಚಾರ್ಯರಿಗೆ, ವೆಂಕಣ್ಣ, ನೀನು ಸನ್ಯಾಸ ತಗೊಂಡಿಲ್ಲ ಅಂತಂದರೆ ನಾನು ಎಲ್ಲಿಗೆ ಹೋಗ್ಲಪ್ಪ? ಒಬ್ಬೊಬ್ಬರು ಒಂದೊಂದು ಥರವಾಗಿ ನನಗೆ ಅನುಕೂಲ ಮಾಡಿಕೊಟ್ರು. ಬ್ರಹ್ಮಸೂತ್ರಗಳು, ಆಮೇಲೆ ಆಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾರಾಯರ ಗ್ರಂಥಗಳು, ವ್ಯಾಸರಾಜ ಪ್ರಭುಗಳ ಗ್ರಂಥಗಳು, ವಿಜೇಂದ್ರರ ಗ್ರಂಥ, ಹೀಗೆ ಒಬ್ಬೊಬ್ಬರ ಗ್ರಂಥದಿಂದ ನಾನು ತಾರುಣ್ಯವನ್ನು ಪಡೆದೆ. ನರ್ತನ ಮಾಡಿದೆ. ತರ್ಕತಾಂಡವ ಅನ್ನುವ ಗ್ರಂಥ, ಆ ಗ್ರಂಥವನ್ನು ಬರೆದು ನನಗೆ ತಾಂಡವ ನೃತ್ಯ ಮಾಡತಕ್ಕಂತಹ ಒಳ್ಳೆಯ ಸೌಭಾಗ್ಯವನ್ನು ವ್ಯಾಸರಾಯರ ಕರುಣಿಸಿದರು. ಹೀಗೆ ಆಮೇಲೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನುವ ಉದ್ದೇಶದಿಂದ ವಿಜೇಂದ್ರ ತೀರ್ಥರು ನ್ಯಾಯಾಮೃತ ಗ್ರಂಥದ ವ್ಯಾಖ್ಯಾನವನ್ನು ಬರೆದು ಅದರಿಂದ ಸಂತೋಷಪಡಿಸಿದರು. ಅಮೃತಪಾನ ಮಾಡಿಸಿದ ಸುಖವಾಯಿತು. ಇನ್ನು ನಾನು ನರ್ತನ ಮಾಡಬೇಕು, ಎಲ್ಲಿ ನರ್ತನ ಮಾಡಬೇಕು ಅಂತ, ವಾಸ ಮಾಡಬೇಕು ಅಂತ ಒಂದು ಸ್ಥಳ ಹುಡುಕ್ತಾ ಇದ್ದೇನೆ. ಅಂಥ ಜಾಗ ನಿನ್ನ ನಾಲಿಗೆ ಆಗಿರಬೇಕು ಅಂತ ನನಗೆ ಆಸೆ ಆಗಿದೆ. ನೀನು ಸನ್ಯಾಸ ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಮುಂದೆ ನನಗೆ ಎಲ್ಲಿ ಆವಾಸ ಅಂತ ಸರಸ್ವತಿಯೇ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ. ಆ ಮಹಾತಾಯಿಯೇ ಹೇಳಬೇಕು ಅಂದರೆ ಇವರು ವಿದ್ಯಾ ಪ್ರೌಢಿಮೆ ಎಂಥದ್ದಿರಬೇಕು ಮಂತ್ರಾಲಯ ಪ್ರಭುಗಳು. ಆ ತಾಯಿ ಅನುಗ್ರಹ ಮಾಡಿ ತಾನು ಆಜ್ಞೆ ಮಾಡಿದ್ಲು, ನೀನು ಸನ್ಯಾಸ ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿ ಆಜ್ಞೆ ಮಾಡಿದ್ದಕ್ಕೆ ವಿದ್ಯಾದೇವತೆಯ ಆಜ್ಞೆ ಅಂದರೆ ಅದು ಹಯಗ್ರೀವನ ಆಜ್ಞೆ ಅಂತಲೇ ಅರ್ಥ. ಹಾಗಾಗಿ ಭಗವಂತನ ಆಜ್ಞೆ ಅಂತ ತಾವು ಒಪ್ಪಿಕೊಂಡು ಮನೆಯಲ್ಲಿ ತಮ್ಮ ಅಣ್ಣಂದಿರಿಗೆ, ಅಕ್ಕಂದಿರಿಗೆ ಎಲ್ಲರಿಗೆ ವಿಷಯ ತಿಳಿಸಿ ತಮ್ಮ ಪತ್ನಿಯ ಹತ್ತಿರವೂ ಕೂಡ ಮಾತಾಡ್ತಾರೆ. ಮಾತಾಡಿದಾಗ ಬಹಳ ಭಾರವಾದ ವಿಷಯ. ಸರಸ್ವತಿ ದೇವಿಯರ ಹತ್ರ ಮಾತಾಡೋ ಕಾಲಕ್ಕೆ, ಸರಸ್ವತಿ ನನಗೊಂದು ಮಾತು ನಡೆಸ್ಕೊಡ್ತೀಯಾ ಅಂತ ಆಚಾರ್ಯ ಕೇಳ್ತಾರೆ. ಸರಸ್ವತಿಯವರಿಗೆ ಬಹಳ ಆಶ್ಚರ್ಯ, ಏನದು ಯಾವತ್ತೂ ಯಜಮಾನರು ಕೇಳಿಲ್ಲ ಇಂಥ ಮಾತು, ಇವತ್ತು ಕೇಳ್ತಾ ಇದ್ದಾರಲ್ಲ, ಇದು ಏನು ವಿಶೇಷ ಇರಬಹುದು? ತಾವು ನನಗೇನು ಕೇಳೋದಿದು ಹೊಸದಾಗಿ? ತಾವು ಯಾವತ್ತಿದ್ರೂ ಕೂಡ ಏನು ಮಾಡ್ತೀರಿ ಅದಕ್ಕೆ ನೆರಳಿನಂತೆ ನಡೆಯುವ ಸಹಧರ್ಮಿಣಿ ನಾನು. ಅಂಥದ್ರಲ್ಲಿ ನನಗೆ ಅಪ್ಪಣೆಯನ್ನು ಕೇಳಿಕೊಂಡು ತಾವು ಈ ಕಾರ್ಯ ಮಾಡೋದು ಅಂತ ಏನಿದು? ಇಲ್ಲ, ಹಾಗಲ್ಲ, ತುಂಬ ಬಲವತ್ತರವಾದ ಒಂದು ಆಸೆ ಇದೆ ನನಗೆ, ಅದನ್ನು ನಡೆಸ್ಕೊಡ್ಬೇಕು. ಆದರೆ ನಿನ್ನ ಅನುಮತಿ ಇಲ್ಲದೇನೆ ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೇನು ಕೆಲಸ, ನನ್ನ ಅನುಮತಿ ಯಾಕೆ ಬೇಕು ಅಂತ ಬಹಳ ಕಾತರದಿಂದ ಕೇಳ್ತಾಳೆ. ಸಣ್ಣ ವಯಸ್ಸಿನ ಹೆಣ್ಣುಮಗಳು, ಗಂಡನನ್ನೇ ಅನನ್ಯವಾಗಿ ನಂಬಿಕೊಂಡವಳು. ಆ ಸರಸ್ವತಿ ಬಾಯಿಯವರು ತಾವು ಕೇಳ್ತಾರೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಈ ಥರ ಎಲ್ಲ ಸುತ್ತು ಬಳಸಿ ಮಾತಾಡ್ಲಿಕ್ಕೆ ಹೋಗಬೇಡ್ರಿ. ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದನ್ನು ನಾನು ಕೊಟ್ಟೇ ಕೊಡ್ತೀನಿ, ಅದನ್ನು ನಾನು ನೆರವೇರಿಸ್ತೀನಿ, ನನ್ನ ಅಕ್ಷರಶಃ ಭರವಸೆ ನಾನು ನಿಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಬಿಡ್ತಾರೆ ಕೈಯಲ್ಲಿ. ಕೊಟ್ಟು ಕೂಡಲೇ ಈಗಲಾದರೂ ಹೇಳಿ, ನಿಮಗೇನು ಅಭೀಷ್ಟ ಏನಿದೆ
ಅಭೀಪ್ಸೆ ಏನಿದೆ, ಏನು ಬೇಕು ಅಂತ ಕೇಳ್ತಾ ಇದ್ದೀರಿ? ಆವಾಗ ಆಚಾರ್ಯ ಹೇಳ್ತಾರೆ, ನಾನು ಸನ್ಯಾಸಾಶ್ರಮ ತಗೊಳ್ತಾ ಇದ್ದೇನೆ, ಗುರುಗಳ ಆಜ್ಞೆ ಆಗಿದೆ, ವಿದ್ಯಾಧಿದೇವತೆ ಸ್ವಪ್ನದಲ್ಲಿ ಬಂದು ಸೂಚನೆ ಮಾಡಿದ್ದಾಳೆ, ಹಾಗಾಗಿ ಗುರುಗಳ ಪೀಠಕ್ಕೆ ಉತ್ತರಾಧಿಕಾರಿ ಆಗ್ತಾ ಇದ್ದೀನಿ ಅಂತ ಹೇಳೋದೇ ತಡ ಕುಸಿದು ಬಿದ್ದುಬಿಟ್ಲಂತೆ. ಕಡಿದ ಬಾಳೆಯ ಮರ ಹೇಗೆ ಧೊಪ್ಪಂತ ಬಿದ್ದುಬಿಡುತ್ತಲ್ಲ ದಿಂಡು, ಹಾಗೆ ನೆಲಕ್ಕುರುಳಿ ಬಿಟ್ಲಂತ ಆ ತಾಯಿ. ನೆಲಕ್ಕುರುಳಿ ಆಚಾರ್ಯರ ಪಾದಗಳನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಆಕೆ ಕಣ್ಣಿಂದ ಕಣ್ಣೀರು ಬಂದು ಆಚಾರ್ಯರ ಪಾದವನ್ನು ತೋಯಿಸ್ತಾ ಇದೆ. ಆಚಾರ್ಯರ ಕಣ್ಣಿಂದ ಅಶ್ರುಧಾರೆಗಳು ಹರಿತಾ ಇದ್ದಾವೆ. ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಗಂಡನ ಕಣ್ಣಲ್ಲಿ ನೀರು, ಪತ್ನಿಯ ಕಣ್ಣಲ್ಲಿ ದುಃಖಾಶ್ರು. ಸಣ್ಣ ಹುಡುಗ ಲಕ್ಷ್ಮೀನಾರಾಯಣ ಭಾಗದಲ್ಲಿ ನಿಂತು ನೋಡ್ತಾ ಇದ್ದಾನೆ. ಅಪ್ಪ ಅಮ್ಮಂದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಅವನಿಗೂ ತೋಚ್ತಾ ಇಲ್ಲ. ತಂದೆ ತಾಯಿಯನ್ನು ಬಿಟ್ಟು ಗಂಡನನ್ನು ನಂಬ್ಕೊಂಡು ಬಂದಿದ್ದೀನಿ. ಈ ಪರಿಸ್ಥಿತಿಯಲ್ಲಿ ಯಜಮಾನರು ಸನ್ಯಾಸ ಸ್ವೀಕಾರ ಮಾಡಿದರೆ ನನ್ನನ್ನು ಯಾರು ನೋಡ್ಕೊಳ್ಳೋರು? ಆದರೆ ಮಾತು ಕೊಟ್ಟುಬಿಟ್ಟಿದ್ದೀನಿ. ಯಾವತ್ತೂ ಕೊಟ್ಟ ಮಾತನ್ನು ಆಚೆ ಮಾಡಿದವಳಲ್ಲ ನಾನು. ನನ್ನ ಯಜಮಾನರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಂದವಳು ನಾನಾಗೇ ಭರವಸೆಯನ್ನು ಕೊಟ್ಟ ಮೇಲೆ ತಡೆಯುವುದು ಉಚಿತ ಅಲ್ಲ ಅಂತ ಮೌನ ಆಗಿಬಿಟ್ರಂಥವ್ರು ಸರಸ್ವತಿ ಬಾಯಿಯವರು. ಪೂರ್ಣ ಮೌನ ವಹಿಸಿ ನಿಂತುಬಿಟ್ರು. ಆಚಾರ್ಯರು ಅಂದುಕೊಂಡ್ರು, ಮೌನ ಸಮ್ಮತಿಯ ಲಕ್ಷಣ ಅಂತ ಭಾವಿಸಿ ನನ್ನ ಪತ್ನಿ ಮಾತು ಕೊಟ್ಟಳು, ಈಗ ನಾನು ನಿರ್ಬಂಧ ಯಾವುದೇ ಇಲ್ಲ, ಹಾಗಾಗಿ ಗುರುಗಳ ಹತ್ತಿರ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೋಗೋದಕ್ಕೂ ಮುಂಚೆ ತಮ್ಮ ಅಕ್ಕ ಅಣ್ಣಂದಿರನ್ನು ಕರೆದು ತನ್ನ ಪತ್ನಿಯ ಕೈಯನ್ನು, ಮಗನ ಕೈಯನ್ನು ಹಿಡಿದು ಅವ್ರ ಕೈಯಲ್ಲಿ ಒಪ್ಪಿಸ್ತಾರೆ. ಇನ್ನು ಜವಾಬ್ದಾರಿ ಇವರ ನಿರ್ವಹಣೆಯೆಲ್ಲ ನಿಮಗೆ ಸೇರಿದ್ದು. ಇಷ್ಟು ವರ್ಷಗಳ ಕಾಲ ಪರಮಾತ್ಮ ನನಗೆ ಋಣಾನುಬಂಧ ಅಂತ ಕೊಟ್ಟಿದ್ದ. ಯಥೋಚಿತವಾಗಿ ನ್ಯಾಯಸಮ್ಮತವಾಗಿ ಇವರನ್ನೆಲ್ಲ ನಾನು ಪ್ರೀತಿಯಿಂದ ಭಗವಂತನ ಆಜ್ಞೆ ಅಂತ ನನ್ನ ಕರ್ತವ್ಯ ಅಂತ ಭಾವಿಸಿ ಇವರನ್ನೆಲ್ಲ ನೋಡ್ಕೊಂಡಿದ್ದೀನಿ. ಇನ್ನು ಇವರ ಭಾರ ಎಲ್ಲ ನಿಮ್ಮದೇ ಅಂತ ಅಣ್ಣನಿಗೆ ಅಕ್ಕನ ಕೈಯಲ್ಲಿ ಅವರನ್ನು ಒಪ್ಪಿಸಿ ಹೊರಟು ಬಿಟ್ಟರಂತೆ. ಕೊನೇ ಬಾರಿ ಗಂಡನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು ಸರಸ್ವತಿ ದೇವಿಯವರು. ತಡಿಲಿಕ್ಕಾಗಲಿಲ್ಲ ದುಃಖ. ಅವರನ್ನು ಸಂತೈಸಿ ಮಗನನ್ನು ನೋಡ್ಕೋ ಅಂತ ಭರವಸೆಯನ್ನು ಕೊಟ್ಟು ಆಚಾರ್ಯರು ಅಲ್ಲಿಂದ ಹೊರಟರು. ಸುಧೀಂದ್ರ ತೀರ್ಥ ಶ್ರೀಪಾದರಲ್ಲಿ ತಾವಾಗಿಯೇ ಬಂದು ಹಿಂದಿನ ದಿನ ನಡೆದ ಸ್ವಪ್ನದ ಮಾತುಕತೆಯನ್ನು ತಿಳಿಸಿ, ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತೀನಿ ಗುರುಗಳೇ ಅಂತ ತಾವಾಗಿ ಒಪ್ಪಿಗೆ ಕೊಟ್ಟಿದ್ದು ಸುಧೀಂದ್ರರಿಗೆ ಬಹಳ ಆನಂದ ಆಗೋಯಿತು. ಯಾಕೆಂದರೆ ಎಲ್ಲಿ ಪೀಠಾಧಿಪತ್ಯ ಯೋಗ್ಯರಿಗೆ ಸಿಗಬೇಕು, ಅಂಥದ್ರಲ್ಲಿ ಇಂಥ ಸತ್ಪಾತ್ರನಿಗಿಂತ ಇನ್ಯಾರಿಗೆ ತಾನೇ ಪೀಠ ವಹಿಸಬೇಕು ನಾನು ಅಂದ್ಕೊಂಡು ಕಾಯ್ತಾ ಇದ್ದವರು ಏನು ಮಾಡಬೇಕು ಅಂತ ಚಿಂತೆಯಲ್ಲಿದ್ದಾಗಲೇ ವಿದ್ಯಾಧಿದೇವತೆಯ ಆಜ್ಞೆ ಆಗಿದೆ. ಆ ಪ್ರೇರಣೆಯಂತೆ ವೆಂಕಟನಾಥಾಚಾರ್ಯರು ತಾವೇ ಬಂದು ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಸನ್ಯಾಸ ಕೊಡಬೇಕು ಅಂತ ಸಂಕಲ್ಪ ಮಾಡಿ, ಇಲ್ಲೇ ಇದ್ದು ಸನ್ಯಾಸ ಕೊಟ್ಟರೆ ಏನಾದರೂ ತೊಂದರೆ ಆಗ್ತದೆ, ಅವರ ಕುಟುಂಬದವರೆಲ್ಲ ಇಲ್ಲೇ ಇದ್ದಾರೆ, ಹಾಗಾಗಿ ಅವರಿಗೆ ಮನಸ್ಸಿಗೆ ಆಘಾತವಾಗದಂತೆ ಸನ್ಯಾಸ ಕೊಡಬೇಕು ಅಂತ ಸಂಕಲ್ಪ ಮಾಡಿದಾಗ ತಂಜಾವೂರಿನ ಮಹಾರಾಜ ತಾನಾಗೇ ಬಂದು ಇಳಿದ. ಕುಂಭಕೋಣ ಕ್ಷೇತ್ರಕ್ಕೆ ಬಂದು ಹೇಳ್ತಾನೆ, ನಮ್ಮ ಅರಮನೆಯಲ್ಲಿ ತಮ್ಮ ಶಿಷ್ಯ ಸ್ವೀಕಾರವಾಗಬೇಕು, ತಮ್ಮ ಶಿಷ್ಯರ ಪಟ್ಟಾಭಿಷೇಕ ನಮ್ಮ ತಂಜಾವೂರಿನ ಸರಸ್ವತಿ ಭಂಡಾರ ಅಂತ ಉದ್ಗ್ರಂಥಗಳ ಗ್ರಂಥಾಲಯ ಇದೆ ನಮ್ಮಲ್ಲಿ, ಅಂಥ ಸಾನ್ನಿಧ್ಯದ ಒಂದು ಶ್ರೇಷ್ಠವಾದ ಸ್ಥಳದಲ್ಲಿಯೇ ತಮ್ಮ ಶಿಷ್ಯನ ಆಶ್ರಮ ಸ್ವೀಕಾರವಾಗಬೇಕು ಅಂತ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಹಾಗೆ ಆಗಲಿ ಅಂತ ಸುಧೀಂದ್ರ ತೀರ್ಥ ಶ್ರೀಪಾದರ ಆಜ್ಞೆ ಕೊಟ್ಟರು. ಈ ಮಾತಿನಂತೆ ವೆಂಕಟನಾಥಾಚಾರ್ಯರನ್ನು ತಂಜಾವೂರಿಗೆ ಎಲ್ಲರೂ ಬೀಳ್ಕೊಟ್ಟರು. ಬಂದಿದ್ದಾರೆ. ಬಂದಾಗ ಮರುದಿವಸ ಫಾಲ್ಗುಣ ಶುದ್ಧ ಪಾಡ್ಯದ ದಿವಸ, ಪ್ರಥಮ ತಿಥಿ. ಅವತ್ತಿನ ದಿವಸ ಸಭೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ 2 ಫಲಗಳನ್ನಿಟ್ಟು ಸುಧೀಂದ್ರ ತೀರ್ಥರು ಕೂತ್ಕೊಂಡಿದ್ದಾರೆ. ಆವಾಗ ವೆಂಕಟನಾಥಾಚಾರ್ಯರಿಗೆ ಮುಂದೆ ಸನ್ಯಾಸ ಕೊಡ್ತಾ ಇದ್ದೀವಿ, ಇವರನ್ನು ನಮ್ಮ ಶಿಷ್ಯರು ಅಂತ ಸ್ವೀಕಾರ ಮಾಡಿ ಮುಂದೆ ಉತ್ತರಾಧಿಕಾರಿಯಾಗಿ ನೇಮಿಸ್ತಾ ಇದ್ದೀವಿ, ಶ್ರೀಮನ್ ಮೂಲರಾಮದೇವರ ದಿವ್ಯ ಪಾದಪದ್ಮಾರಾಧಕರಾಗಿ ಇವರೇ ಕಂಗೊಳಿಸ್ತಾರೆ ಅಂತ ಶ್ರೀಮುಖ ಅಂತ ಬರಿತಾ ಇದ್ದರು. ಹಿಂದಿನ ಕಾಲದಲ್ಲಿ ಶ್ರೀಮುಖ ಅಂದರೆ ಶ್ರೀಗಳು ಹೇಳಿದ ಮಾತನ್ನು ಪತ್ರದಲ್ಲಿ ದಾಖಲಿಸೋದು. ಅದನ್ನು ಓದಿದ್ರಂತೆ ದಿವಾನರು, ಮಠಾಧಿಕಾರಿಗಳು ಓದಿ ಹೀಗೆ ಶ್ರೀಪಾದರು ಶಿಷ್ಯ ಸ್ವೀಕಾರಕ್ಕೆ ಮನಸ್ಸು ಮಾಡಿದ್ದಾರೆ, ವೆಂಕಟನಾಚಾರ್ಯರನ್ನು ತಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ವೆಂಕಟನಾಥಾಚಾರ್ಯರು ತಾವು ಹೊದ್ದ ಶಾಲನ್ನು ಸೊಂಟಕ್ಕೆ ಕಟ್ಟಿಕೊಂಡು, ಉತ್ತರೀಯವನ್ನು ಕಟಿಗೆ ಕಟ್ಟಿಕೊಂಡು ಕಟಿಬದ್ಧರಾಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದರು. ಸನ್ಯಾಸಾಶ್ರಮ ತಮ್ಮಿಂದ ಸ್ವೀಕಾರ ಮಾಡ್ತೀನಿ, ಭವಸಾಗರದಿಂದ ಉದ್ಧಾರ ಮಾಡುವ ಕಾರ್ಯ
ತಮ್ಮಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡಿದಾಗ ಬಂಗಾರದ ತಟ್ಟೆಯಲ್ಲಿ 2 ತೆಂಗಿನಕಾಯಿಗಳನ್ನು ಪೂರ್ಣ ಫಲಗಳನ್ನಿಟ್ಟು ಅದನ್ನು ವೆಂಕಟನಾಥಾಚಾರ್ಯ ಕೈ ಕೊಟ್ಟು, ಅವಶ್ಯವಾಗಲಿ ನಾವು ತಮಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತೀವಿ ಅಂತ ಸುಧೀಂದ್ರ ತೀರ್ಥ ಶ್ರೀಪಾದರು ಅಂಗೀಕಾರ ಮಾಡಿದರು. ಎಲ್ಲರೂ ಜೈಕಾರ ಹಾಕೋದು. ಯಾಕೆಂದರೆ ತೇಜಸ್ವಿಯಾದ ಯುವಕ ವೆಂಕಟನಾಥಾಚಾರ್ಯಗೇನು ಭಾಳ ವಯಸ್ಸೇನಾಗಲಿಲ್ಲ, ಸಣ್ಣ ವಯಸ್ಸು, ಘನವಿದ್ಯೆ, ಗೊತ್ತಿಲ್ಲದೇ ಇರೋ ವಿದ್ಯೆ ಇಲ್ಲ. ಆ ಕಾಲಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದು ತಲೆನರೆತ ವಿದ್ವಾಂಸರು ಇವರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದರು. ಅಂದರೆ ಬರೀ ಶಾಸ್ತ್ರ ಅಲ್ಲ, ಸಂಗೀತ ವಿದ್ಯೆಯಲ್ಲಂತೂ ಎತ್ತಿದ ಕೈ ವೆಂಕಟನಾಚಾರ್ಯರದು. ಅಂಥ ಮಹಾನುಭಾವರ ಪಾದಪದ್ಮಗಳಿಗೆ ಎಲ್ಲರೂ ನಮಸ್ಕಾರ ಮಾಡೋರೆ. ಹಾಗಾಗಿ ಅಂಥ ಯೋಗ್ಯ ವ್ಯಕ್ತಿ ಈ ಪೀಠಕ್ಕೆ ಮುಂದೆ ಉತ್ತರಾಧಿಕಾರಿಗಳಾಗಿ ಬರ್ತಾರೆ ಅಂತ ತಿಳಿದ ಕೂಡಲೇ ಎಲ್ಲ ಕಡೆ ಜಯ ಜಯಕಾರ, ಕರತಾಡನಗಳು, ಚಪ್ಪಾಳೆ ತಟ್ಟೋದೇನು, ಆನಂದ ಅಭಿವ್ಯಕ್ತಿ ಮಾಡೋದೇನು, ಡಮರುಗಗಳನ್ನು ಬಾರಿಸೋದೇನು, ಡೋಲನ್ನು ಬಾರಿಸೋದೇನು, ಈ ಥರದ್ದೆಲ್ಲ ಕಾರ್ಯ. ಅದಾದ ಮೇಲೆ ಶ್ರೀಗಳ ಆಜ್ಞೆ ಅಂತ ಸನ್ಯಾಸಾಶ್ರಮ ಸ್ವೀಕಾರಕ್ಕೆ ಅಂತ ತೆರಳಿದರು. ಮರುದಿವಸ ಫಾಲ್ಗುಣ ಶುದ್ಧ ದ್ವಿತೀಯ, ಆ ಬಿದಿಗೆಯ ದಿವಸ ತಂಜಾವೂರಿನ ಕಾವೇರಿ ನದಿಯ ತೀರ, ಅಲ್ಲೆಲ್ಲ ದೇವತಾ ಸನ್ನಿಧಾನ, ಬಹಳ ವಿಶಿಷ್ಟವಾದ ಸನ್ನಿಧಾನ ಇದೆ ತಂಜಾವೂರಿನ ಹತ್ತಿರ. ಬೃಹದೀಶ್ವರ ಅಂತ ಮಹಾರುದ್ರದೇವರ ಭವ್ಯವಾದ ದೇವಸ್ಥಾನ, ಇತಿಹಾಸ ಪ್ರಸಿದ್ಧವಾದ ಸ್ಥಳ. ಆ ಎಲ್ಲ ಸ್ಥಳಗಳ ದರ್ಶನ ಮಾಡಿಕೊಂಡು ಕಾವೇರಿ ನದಿ ತೀರಕ್ಕೆ ಆಚಾರ್ಯರು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ, ತತ್ಪೂರ್ವದಲ್ಲಿ ವಿರಜಾಹೋಮ ಅಂತೆಲ್ಲ ಮಾಡಿಕೊಂಡು, ಆಮೇಲೆ ಆತ್ಮಶ್ರಾದ್ದ ಅಂತ ತಮಗೆ ತಾವು ಶ್ರಾದ್ದಾದಿಗಳನ್ನು ಮಾಡಿಕೊಂಡು ಸನ್ಯಾಸಾಶ್ರಮ ಸ್ವೀಕಾರ ಮಾಡುವ ಕ್ರಮ ಅಂತಿದ್ದಾವೆ. ಆ ಎಲ್ಲ ಪ್ರಕ್ರಿಯೆಗಳನ್ನು ನೆರವೇರಿಸಿ ಕಾವೇರಿ ನದಿಯಲ್ಲಿ ತಾವು ಸ್ನಾನ ಮಾಡಿ, ತಾವು ಧಾರಣೆ ಮಾಡಿದ್ದ ಯಜ್ಞೋಪವೀತವನ್ನು ನದಿಯಲ್ಲಿ ವಿಸರ್ಜನೆ ಮಾಡಿ, ಸನ್ಯಸ್ತೋಹಂ ಅಂತ 3 ಬಾರಿ ಉಚ್ಚಾರಣೆ ಮಾಡಿ, 2 ಕೈಗಳನ್ನು ಮೇಲೆತ್ತಿ ಪಂಚಭೂತಗಳ ಸಾಕ್ಷಿಯಾಗಿ ನನ್ನಲ್ಲಿ ಏನೂ ಉಳಿದಿಲ್ಲ ಅಂತ ಉಟ್ಟ ಎಲ್ಲ ಬಟ್ಟೆಗಳನ್ನು ವಿಸರ್ಜನೆ ಮಾಡಿ, ಸೂರ್ಯಾದಿ ದೇವತೆಗಳ ಸಾಕ್ಷಿಯಾಗಿ ನಾನು ಪರಿಶುದ್ಧನಾಗಿ ಸನ್ಯಾಸಾಶ್ರಮವನ್ನು ಆತ್ಮಸಾಕ್ಷಿಯಿಂದ ಒಪ್ಪಿಕೊಂಡು ಆಶ್ರಮ ಸ್ವೀಕಾರ ಮಾಡ್ತಾ ಇದ್ದೇನೆ, ನಿರ್ವಂಚನೆಯಿಂದ ಈ ಕಾರ್ಯವನ್ನು ನಾನು ನೆರವೇರಿಸ್ತೇನೆ ಅಂತ ಸನ್ಯಾಸಿಗಳಾಗ್ತಕ್ಕಂಥವ್ರು ಈ ಮಾತು ಹೇಳಬೇಕು. ಹಾಗಾಗಿ ಆಚಾರ್ಯರು ಆ ಕ್ರಮದಲ್ಲಿ ತಾವು ಪ್ರತಿಜ್ಞೆಯನ್ನು ಮಾಡಿಕೊಂಡು ಆಮೇಲೆ ಶ್ರೀಮಠಕ್ಕೆ ಬರ್ತಾರೆ. ಬರೋ ಕಾಲಕ್ಕೆ ಅವರಿಗೆ ಕೌಪೀನ, ಕಾಷಾಯ ವಸ್ತ್ರಗಳು, ಆಮೇಲೆ ಅವರ ಆಕಾರಕ್ಕೆ ತಕ್ಕುದಾದ ದಂಡ, ಆ ದಂಡವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ನೂತನವಾದ ಪಾದುಕೆಗಳನ್ನು ಕೊಟ್ಟು ಅಲ್ಲಿಂದ ಅವರು ಶ್ರೀಮಠಕ್ಕೆ ಬರ್ತಾರೆ. ಬರೋ ಕಾಲಕ್ಕೆ ಶ್ರೀಮಠದಲ್ಲಿ ಎಲ್ಲ ವಿದ್ವಾಂಸರವರನ್ನು ಸ್ವಾಗತ ಮಾಡಿ ನಂತರ ತಂಜಾವೂರಿನ ಮಹಾರಾಜನ ಅರಮನೆ ಕರ್ಕೊಂಡು ಹೋಗಬೇಕು. ಅವರೆಲ್ಲರ ಆ ಮಹಾರಾಜನ ಸೈನಿಕರ ಕಾವಲಿನಲ್ಲಿ ಇಡೀ ತಂಜಾವೂರು ಹೊರಗಡೆ ಬಂದು ನೋಡ್ತಾ ಇದೆ, ಯಾರು ನೂತನ ಸನ್ಯಾಸಿಗಳು. ಆ ಬಟ್ಟೆಯಲ್ಲಿ, ಕಾವಿ ಬಟ್ಟೆಯಲ್ಲಿ ಹೇಗೆ ಕಾಣ್ತಾ ಇದ್ರು ಅಂದರೆ, ಸುತ್ತ ಅರುಣೋದಯ, ಅರುಣ ಕಿರಣಗಳು, ಮಧ್ಯದಲ್ಲಿ ಸೂರ್ಯ ಹೆಂಗೆ ಪ್ರಕಾಶಿಸ್ತಾನಲ್ಲ, ಈ ಯತಿ ಸೂರ್ಯರು ಕೆಂಪಾದ ಬಟ್ಟೆಯನ್ನು ಉಟ್ಕೊಂಡು ಹಾಗೆ ಕಾಣಿಸ್ತಾ ಇದ್ರು ಅಂತ ವರ್ಣನೆ ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಅಂಥ ದಿವ್ಯ ಪ್ರಭೆಯ ಈ ನೂತನ ಯತಿಗಳು ತಾವು ರಾಜನ ಅರಮನೆಗೆ ಬಂದಿದ್ದಾರೆ. ಅಲ್ಲಿ ಆ ಅರಮನೆಯಲ್ಲಿ ಸುಧೀಂದ್ರ ತೀರ್ಥರು ಕಾಯ್ತಾ ಇದ್ದರು. ಸುಧೀಂದ್ರ ತೀರ್ಥರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಅನುಗ್ರಹ ಮಾಡಿ ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಆ ಮಹನೀಯರು ಪ್ರಾರ್ಥನೆ ಮಾಡ್ತಾರೆ. ಸನ್ಯಾಸಾಶ್ರಮದಲ್ಲಿ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ಥರದ ಆಶ್ರಮ. ಅದರಲ್ಲಿ ಇವರು ಪರಮಹಂಸ ಸನ್ಯಾಸಿಗಳು. ಪೀಠಾಧಿಪತ್ಯವನ್ನು ನಿರ್ವಹಿಸುವುದರ ಜೊತೆಗೆ ಎಲ್ಲ ಇದ್ದು ಯಾವುದೂ ಇಲ್ಲದಂತೆ ಬದುಕುವ ಅಪೂರ್ವವಾದ ಸಾಧನಾ ಕ್ರಮ. ಹಾಗಾಗಿ ಇಂಥ ಪೀಠಾಧಿಪತ್ಯವನ್ನು ತಮ್ಮಿಂದ ನಾನು ಸ್ವೀಕರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ತಾವು ಅನುಗ್ರಹ ಮಾಡಬೇಕು ಅಂತ ಬೇಡ್ಕೊಂಡು ಬಂದಾಗ ಮೊದಲಿಗೆ ಸುಧೀಂದ್ರ ತೀರ್ಥರ ಹತ್ತಿರ ನಮಸ್ಕಾರ ಎಲ್ಲ ಮಾಡಿಸಿದ ಮೇಲೆ ಆಚಾರ್ಯರನ್ನೆಲ್ಲ ಸ್ಮರಣೆ ಮಾಡಿ ಅವರ ಪಾದೋದಕ ಅಂತ ಪಾದಪೂಜೆಯನ್ನು ಮಾಡಿ ತಲೆ ಮೇಲೆ ಧಾರಣೆ ಮಾಡಿ ಆಮೇಲೆ ಸುಧೀಂದ್ರ ತೀರ್ಥ ಶ್ರೀಪಾದರ ಪಾದಪೂಜೆಯನ್ನು ಮಾಡ್ತಾರೆ. ಅವರ ಪಾದಪೂಜೆ ಮಾಡಿ ಅಭಿವಸ್ತ್ರ ಸುವಸನಾನ್ಯರ್ಷಾಭಿಧೇನೋ ಸುಭಗಾಹ ಪೂಯಮಾನಾಹ ಅಭಿಚಂದ್ರಾವರ್ತಮಾನೋ ಹಿರಣ್ಯಾಭ್ಯಶ್ವಾಗಂ ರಥಿನೋ ದೇವಸೋಮ ಅಂತ ಗುರುಗಳ ಪಾದಪೂಜೆ ಮಾಡಿ ಶಾಲನ್ನು ಹೊದ್ದಿಸಿ ಫಲಮಂತ್ರಾಕ್ಷತೆಗಳನ್ನು ಫಲವನ್ನೆಲ್ಲ ಗುರುಗಳಿಗೆ ತಾವು ಸಮರ್ಪಣೆ ಮಾಡ್ತಾರೆ. ಅದಾದಮೇಲೆ ಗುರುಗಳು ತಾವು ಧಾರಣೆ ಮಾಡಿದ ಆ ಪುಷ್ಪಮಾಲೆಯನ್ನು ಈ ನೂತನ ಯತಿಗಳಿಗೆ ತಾವು ಹಾಕ್ತಾರೆ. ಇದಾದ ಮೇಲೆ
ಗುರುಗಳಿಂದ ಮುದ್ರಾ ಸ್ವೀಕಾರ, ತಪ್ತ ಮುದ್ರಾ ಧಾರಣೆಯನ್ನು ಮಾಡಿಸಿಕೊಂಡು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಪಾಂಚಜನ್ಯ ನಿಜಧ್ವಾನಧ್ವಸ್ತ ಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರ್ಣವ ಪಾತಿನಂ ಅಂತ ಜ್ಞಾನಪ್ರಭೆಯಿಂದ ನಮ್ಮ ಅಜ್ಞಾನವನ್ನೆಲ್ಲ ತೊಲಗಿಸಿ ವಿಷ್ಣು ಮಾರ್ಗವನ್ನು ದರ್ಶಿಸ್ತಕ್ಕಂತಹ ಸುದರ್ಶನನ ಪ್ರಾರ್ಥನೆ ಮಾಡಿ ಆ ಪಾಂಚಜನ್ಯ ಶಂಖದ ಧ್ವನಿಯನ್ನು ಸ್ಮರಣೆ ಮಾಡಿಕೊಂಡು ಮುದ್ರೆಯನ್ನು ತಾವು ಧಾರಣೆ ಮಾಡ್ತಾರೆ. ಗುರುಗಳ ಹತ್ರ ಮುದ್ರಾಧಾರಣೆ ಆದಮೇಲೆ ಆಮೇಲೆ ಒಳ್ಳೆಯ ಮುಹೂರ್ತದಲ್ಲಿ ಲಗ್ನೇ ಲಗ್ನ ಗುಣೇ ನಿಲಿಂಪ ಗುರುಣಾ ದೃಷ್ಟೇ ವಿಮೃಷ್ಟೇ ದ್ವಿಜೈ, ಒಳ್ಳೆಯ ಉಚ್ಚವಾದ ಸಂದರ್ಭದಲ್ಲಿ ಶುಭ ಲಗ್ನದಲ್ಲಿ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದ ಸಂದರ್ಭವನ್ನು ನೋಡಿಕೊಂಡು ತಾವು ಈ ಶಿಷ್ಯರ ತಲೆಯ ಮೇಲೆ ಬಂಗಾರದ ಹರಿವಾಣವನ್ನಿಟ್ಟು ಅಭಿಷೇಕದ ತಟ್ಟೆಯನ್ನಿಟ್ಟು ಅದರಲ್ಲೆಲ್ಲ ಶಾಲಗ್ರಾಮಾದಿಗಳನ್ನಿಟ್ಟು ಶಂಖದಿಂದ ಮಂತ್ರೈರ್ಪೂತೈಹಿ ಅಭಿಮಂತ್ರಿತವಾದ ಜಲದಿಂದ ಪಟ್ಟಾಭಿಷೇಕವನ್ನು ಮಾಡಿದರಂತೆ. ಮಾಡೋದಕ್ಕೂ ಮುಂಚೆ ಬೇರೆ ಬೇರೆ ಸೂಕ್ತಾದಿಗಳನ್ನು ಪಠಣೆ ಮಾಡಿ ಆಮೇಲೆ ಅಷ್ಟಮಹಾಮಂತ್ರಗಳು ಅಂತ ಬರುತ್ತೆ. ಹಂಸಮಂತ್ರ ಸನ್ಯಾಸಿಗಳು ಪ್ರತಿನಿತ್ಯ ಜಪ ಮಾಡಬೇಕಾದದ್ದು. ಹಯಗ್ರೀವ, ವ್ಯಾಸ, ರಾಮ, ನರಹರಿ, ಕೃಷ್ಣ, ಧನ್ವಂತರಿ, ನಾರಾಯಣ, ವಾಸುದೇವ ಅಂತ 8 ಮಹಾಮಂತ್ರಗಳನ್ನು ಉಪದೇಶ ಮಾಡಿ, ಮುಖ್ಯಪ್ರಾಣನ ಮಂತ್ರಗಳು, ಅದರ ಜೊತೆಗೆ ಬ್ರಹ್ಮಸೂತ್ರಾದಿಗಳನ್ನು ತಾವು ಉಪದೇಶ ಮಾಡಿದರು. ಉಪದೇಶ ಮಾಡ್ತಾ ಇದ್ದಾರೆ. ಆನಂದದ ಕಣ್ಣೀರು ಹರಿತಾ ಇದೆ ಸುಧೀಂದ್ರ ತೀರ್ಥರಲ್ಲಿ. ಎಂಥ ಯೋಗ್ಯ ಶಿಷ್ಯ ಸಿಕ್ಕಿದ, ನಾವಾಗೇ ಪಡಿಬೇಕು ಅಂದ್ಕೊಂಡ್ವಿ. ಆದರೆ ಆ ಕ್ಷಣದಲ್ಲಿ ಆತಕ್ಕೆ ಬಂದೊದಗಿದಂತಾದರೂ ಕೂಡ ಮುಂದೆ ಭಗವಂತನೇ ವಿದ್ಯಾಧಿದೇವತೆಯಿಂದ ಪ್ರೇರಣೆ ಮಾಡಿ ಇಂಥ ಶಿಷ್ಯನನ್ನು ಸ್ವೀಕಾರ ಮಾಡುವ ಸುಯೋಗ ದೊರಕಿಸಿದ್ನಲ್ಲ ಅಂತ ಆನಂದ ಆಗಿ ಕಣ್ಣೀರು ಸುರಿಸ್ತಿದ್ರಂತ. ಅಷ್ಟು ಆನಂದ ಆಗೋಗಿತ್ತು ಮಹಾನುಭಾವರಿಗೆ. ಹೀಗೆ ಇವರನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಈಗ ಇವರ ನಾಮವನ್ನು ಉದ್ಘೋಷಣೆ ಮಾಡ್ತೀನಿ ಅಂತ ಹೇಳಿ ಸಮಸ್ತ ಗುರುಗಳನ್ನು ವೇದವ್ಯಾಸ ದೇವರಿಂದ ಪ್ರಾರಂಭ ಮಾಡಿ ತಮ್ಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರವರೆಗೆ ಎಲ್ಲರ ಸ್ಮರಣೆಯನ್ನು ಮಾಡಿಕೊಂಡು ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಪ್ರೀತಿಯಿಂದ ಅವರಿಗೆ ನಾಮಕರಣ ಮಾಡ್ತಾರೆ. ಯಾವ ಮುಹೂರ್ತದಲ್ಲಿ ನಾಮಕರಣ ಮಾಡಿದರೋ ಗೊತ್ತಿಲ್ಲ. ಆ ನಾಮಧೇಯ ಇವತ್ತಿಗೂ ಅನುಸ್ಯೂತವಾಗಿ ಪ್ರತಿಯೊಬ್ಬರ ಬಾಯಲ್ಲಿ ಬರ್ತಾ ಇದೆ. ರಾಘವೇಂದ್ರ ರಾಘವೇಂದ್ರ ಪ್ರಭೋ ಪಾಹಿಮಾಂ ರಕ್ಷಮಾಂ ಅಂತ ಪ್ರತಿಯೊಬ್ಬ ಭಕ್ತನೂ ಕೂಡ ಆ ನಾಮ ಉಚ್ಚಾರಣೆ ಮಾಡದೇ ಇರೋನೇ ಇಲ್ಲ. ಸಣ್ಣ ಮಕ್ಕಳು ಶ್ಲೋಕ ಹೇಳು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಅಂತಲೇ ಹೇಳ್ತವೆ ರಾಯರ ಮಾತು. ಅಂಥ ಶುಭ ಮುಹೂರ್ತದಲ್ಲಿ ರಾಘವೇಂದ್ರ ತೀರ್ಥರು ಅಂತ ಅಭಿಧಾನ ಕೊಟ್ಟು ಆಡೋ ಮಾತೇನು ಗೊತ್ತೇ? ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀಜಯೀಂದ್ರ ಇವ ಕೀರ್ತಿ ಸಂಪದಾ ವಿಶ್ರುತೋಹಮಿವ ವಾದ ಸಂಗರೆ ರಾಘವೇಂದ್ರ ಯತಿರಾಟ್ ಸಮೇಧತಾಂ. ನಮ್ಮ ಶಿಷ್ಯರಿಗೆ ನಮ್ಮ ಪರಮಗುರುಗಳಾದ ಸುರೇಂದ್ರ ತೀರ್ಥರಂತೆ ಒಳ್ಳೆ ಕೀರ್ತಿ ಬರಲಿ. ಆಮೇಲೆ ಶ್ರೀ ಸುರೇಂದ್ರ ತೀರ್ಥರಂತೆ ಒಳ್ಳೆ ತಪಸ್ವಿಗಳಾಗಲಿ. ಅದರಂತೆ ಶ್ರೀ ವಿಜಯೇಂದ್ರ ತೀರ್ಥರಂತೆ ಮಹಾಕೀರ್ತಿಶಾಲಿಗಳಾಗಲಿ. ವಾದರಂಗದಲ್ಲಿ ನಮ್ಮಂತೆ ಗುರುಗಳ ಅನುಗ್ರಹದಿಂದ ವಾದ ನಿಪುಣರಾಗಿ ಮೆರೆಯಲಿ ಅಂತ ಹೃದಯ ತುಂಬಿ ಹರಿಸ್ತಾರೆ. ಒಬ್ಬ ಶ್ರೇಷ್ಠನಾದ ಗುರು ಇದಕ್ಕಿಂತ ಇನ್ನೆಂಥ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ? ಅಷ್ಟು ಹೃದಯ ತುಂಬಿ ಶಿಷ್ಯರನ್ನು ಹರಿಸಿ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು ಅಂತ ತಾವು ಅವರಿಗೆ ಅಭಿಧಾನವನ್ನು ಕೊಟ್ಟು ಉಪದೇಶ ಮಾಡ್ತಾರೆ. ಹೀಗೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಈ ಮಹನೀಯರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು ಅಂತ ಅವರಿಗೆ ಅಭಿಧಾನವನ್ನು ಕೊಟ್ಟು ಅನುಗ್ರಹ ಮಾಡಿರುವ ಪರ್ವಕಾಲ ಇದು. ಇಷ್ಟೆಲ್ಲ ಆದಮೇಲೆ ರಾಜಾಧಿರಾಜರು ಭೂಪಾಲ, ರಘುನಾಥ ಭೂಪಾಲ ಅಂತ ರಘುನಾಥ ನಾಯಕ ತಂಜಾವೂರಿನ ರಾಜ, ಅವನ ಮಗ ವಿಜಯರಾಘವನಾಯಕ ಅಂತಿದ್ದ. ಇವರೆಲ್ಲ ಬಂದು ಗುರುಗಳಿಗೆ ನೂತನ ಯತಿಗಳಿಗೆ ಪಾದಪೂಜೆಯನ್ನು ಮಾಡಿ ಛತ್ರ, ಚಾಮರ, ವ್ಯಜನಾದಿಗಳನ್ನು ಅರ್ಪಣೆ ಮಾಡಿ ಹಗಲು ದೀವಿಟಿಗೆ ಅಂತ ಗೊತ್ತು ಅದು, ಆಮೇಲೆ ಬೆನ್ನುಮಣೆ ಎಲ್ಲವನ್ನು ಅರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ರು. ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣ ಅಂತೆಲ್ಲ ಪರಾಕಗಳನ್ನು ಹಾಕ್ತಾ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರಕ ರಾಜಾಧಿರಾಜ ಸಂಸೇವ್ಯ ಪಾದ ಪಂಕಜ ಶ್ರೀಮದ್ ರಾಜಾಧಿರಾಜ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಗ್ ಬಹುಪರಾಕ್ ಅಂತ ಭವ್ಯವಾಗಿ ಆ ಉಚ್ಚ ಧ್ವನಿಯಲ್ಲಿ ಹೇಳ್ತಾ ಇರೋ ಕಾಲಕ್ಕೆ 2 ಪಟ್ಟದ ಆನೆಗಳು ಅದರ ಮಧ್ಯದಲ್ಲಿ ಶ್ರೀಗಳು ಬರ್ತಾ ಇದ್ದಾರೆ. ಅಂಥ ಭವ್ಯವಾದ ಮೆರವಣಿಗೆಯಲ್ಲಿ ಆ ರಾಘವೇಂದ್ರನ ಕಂಡ ಇಡೀ ತಂಜಾವೂರಿನ ಜನತೆ ಎಂಥ ಧನ್ಯರು.
ಹೀಗೆ ತಮ್ಮ ಗುರುಗಳಿಂದ ಇಂಥ ಪರ್ವಕಾಲದಲ್ಲಿ ಪಟ್ಟಾಭಿಷಿಕ್ತರಾಗಿ ಮಾಡಿಕೊಂಡವರು ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಆ ಶುಭ ಮುಹೂರ್ತದ ಸಂದರ್ಭದಲ್ಲಿ ಅಲ್ಲಿಯ ನಾಯಕ ಆ ರಾಜ ಏನಿದ್ನಲ್ಲ ಒಂದು ಶ್ಲೋಕ ಮಾಡಿ ಅರ್ಪಣೆ ಮಾಡಿದ್ನಂತೆ. ಅವನು ಮಹಾಕವಿ. ಅಲ್ಲೇ ಒಂದು ಶ್ಲೋಕ ಮಾಡ್ತಾನೆ. ಕಾವಾ ವಿಷ್ಣು ಹೃದಬ್ಜಗಾ ಕುರುಪತೇರ್ಮಿತ್ರಂಚ ಕಿಂ ತದ್ವದ ಕೋ ವರ್ಷತ್ಯಮಲಂ ಜಲಂ ಕಲಿಯುಗೆ ಕೋ ವಾಂಛಿತೇಷ್ಟಪ್ರದಃ ಅರ್ಥ್ಯಂ ಕಿಂ ವಿಧನೈಯುಯುತ್ಸುರಥಕೋ ಕಾ ಬ್ರಹ್ಮಪತ್ನಿ ಶುಭಾ ಪೂಜ್ಯಕ್ಕೋತ್ತರ ಪ್ರಾಥಮಾಕ್ಷರಯುತ ಶ್ರೀಮಧ್ವಪೀಠಾಧಿಪ. ಬಹಳ ಸರಸವಾದ ಶ್ಲೋಕ ಇದು. ಅಂದರೆ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನವನು. ಏನು ಪ್ರಶ್ನೆ? ಪರಮಾತ್ಮನ ಹೃದಯ ಕಮಲದಲ್ಲಿರುವವಳು ಯಾರು? ಒಂದೊಂದಕ್ಕೆ ಉತ್ತರ ಕೊಡ್ತಾ ಹೋಗಬೇಕು. ಭಗವಂತನ ಹೃದಯಾಬ್ಜದಲ್ಲಿರುವವಳಾರು, ಆಮೇಲೆ ದುರ್ಯೋಧನನ ಗೆಳೆಯ ಯಾರು, ಆಮೇಲೆ ಪರಿಶುದ್ಧವಾದ ನೀರನ್ನು ಸುರಿಸೋದು ಯಾವುದು, ಕಲಿಯುಗದಲ್ಲಿ ಯಾರು ಕೇಳಿದನ್ನೆಲ್ಲ ಕೊಡತಕ್ಕಂಥ ಮಹಾನುಭಾವರು, ಬಡವರೆಲ್ಲ ಕೇಳ್ಕೊಳ್ಳೋದು ಯಾವುದನ್ನು, ಬ್ರಹ್ಮದೇವರ ಸುಂದರಿಯಾದ ಪತ್ನಿ ಯಾರು, ಅವಳ ಹೆಸರೇನು, ಈ ಮೇಲಿನ ಎಲ್ಲ ಪ್ರಶ್ನೆಗಳ ಉತ್ತರ ಏನಿದೆಯಲ್ಲ ಆ ಉತ್ತರದ ಹೆಸರಿನ ಮೊದಲ ಅಕ್ಷರವೇ ಇವತ್ತು ಈ ಪೀಠಾಧಿಪತಿಗಳಾಗಿ ಕೂತಿರುವವರ ನಾಮಧೇಯ ಅಂತ ಒಂದು ಉತ್ತರ ಹೇಳಿಬಿಟ್ಟ. ಇದು ಹೆಂಗೆ ಅಂದರೆ, ಪರಮಾತ್ಮನ ಹೃದಯ ಕಮಲದಲ್ಲಿರುವವರು ಯಾರು ಅಂತಂದರೆ ಅದು ಶ್ರೀರಮ ಲಕ್ಷ್ಮೀದೇವಿ. ಆಮೇಲೆ ದುರ್ಯೋಧನನ ಮಿತ್ರ ರಾಧೇಯ ಕರ್ಣ, ಮೊದಲ ಅಕ್ಷರ ಶ್ರೀರಾ ಅಂತಾಯಿತು. ಆಮೇಲೆ ನೀರನ್ನು ಸುರಿಸುವುದು ಯಾವುದು ಅಂದರೆ ಘನ, ಘನ ಅಂದರೆ ಮೋಡ ಅಂತರ್ಥ ಕನ್ನಡದಲ್ಲಿ. ಹಾಗಾಗಿ ಶ್ರೀರಾಘ 3 ಅಕ್ಷರ ಆಯಿತು. ಆಮೇಲೆ ಕಲಿಯುಗದಲ್ಲಿ ಯಾರು ಭಕ್ತರು ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಕಲ್ಪವೃಕ್ಷ ಅಂದರೆ ಅದು ತಿರುಪತಿಯ ತಿಮ್ಮಪ್ಪ ವೆಂಕಟೇಶ. ಹಾಗಾಗಿ ಶ್ರೀರಾಘವೇಂ ಅಂತ ಅಕ್ಷರ ಸಿಕ್ತು. ಅದಾದ ಮೇಲೆ ಎಲ್ಲ ಬಡವರು ಬಯಸೋದೇನು? ದ್ರವಿಣ. ದ್ರವಿಣ ಅಂದರೆ ಸಂಪತ್ತು. ಹಾಗಾಗಿ ಶ್ರೀರಾಘವೇಂದ್ರ 4 ಅಕ್ಷರ ಆಯಿತು, 5 ಅಕ್ಷರ ಆಯಿತು. ಆಮೇಲೆ ಯುದ್ಧ ಮಾಡುವವನ ಹೆಸರೇನು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕಿನ್ನೊಂದು ಪದ ಯೋದ್ಧ ಅಂತ. ಯೋದ್ಧ ಅಂದರೆ ಯೋಧ ಅಂತ ಅರ್ಥ. ಶ್ರೀರಾಘವೇಂದ್ರ ಯೋ. ಆಮೇಲೆ ಬ್ರಹ್ಮನ ಸುಂದರಿಯಾದ ಪತ್ನಿ ಯಾರು ಅಂತ ಪ್ರಶ್ನೆ ಕೇಳಿದಾಗ ಗೀರ್ವಾಣಿ ಅಂತ ಹೆಸರು. ಸರಸ್ವತಿಗೆ ಗೀರ್ವಾಣಿ ಅಂತ ಹೆಸರು. ಒಟ್ಟಂದದಲ್ಲಿ ಎಲ್ಲ ಅಕ್ಷರಗಳನ್ನು ಜೋಡಿಸಿದರೆ ಶ್ರೀರಾಘವೇಂದ್ರ ಯೋಗಿ ಅಂತ ಯಾವ ಹೆಸರು ಬರುತ್ತೋ ಈ ಹೆಸರನ್ನು ಹೊಂದಿದವರೇ ಈ ಮಧ್ವಪೀಠಾಧಿಪತಿಗಳು ಅಂತ. ಅಂಥ ಭಕ್ತಿಯಿಂದ ರಾಯರಿಗೆ ಈ ಶ್ಲೋಕವನ್ನು ರಚನೆ ಮಾಡಿ ಆ ಕ್ಷಣದಲ್ಲೇ ಸಮರ್ಪಣೆ ಮಾಡಿದ ಧನ್ಯ ಜೀವಿ ಆ ರಘುನಾಥ ಭೂಪಾಲ. ಹಾಗಾಗಿ ಯಜ್ಞನಾರಾಯಣ ದೀಕ್ಷಿತರು, ರಘುನಾಥ ಭೂಪಾಲ, ವಿಜಯರಾಘವ ನಾಯಕ, ಮಹಾಮಹಾ ಮೇಧಾವಿಗಳಾದ ವಿದ್ವಾಂಸರೆಲ್ಲ ನೆರೆದ ಸಭೆಯಲ್ಲಿ ಗುರುಗಳಿಂದ ಅನುಗ್ರಹವನ್ನು ಪಡೆದು ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅನ್ನುವ ಅಭಿಧಾನವನ್ನು ಪಡೆದ ಮಹಾನುಭಾವರೇ ನಮ್ಮ ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಆ ಮಂತ್ರಾಲಯ ಪ್ರಭುಗಳ ದಿವ್ಯ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡಿ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.